12ನೇ ಪಾಠ ಉತ್ತರ ಭಾರತದ ಕೆಲವು ರಾಜವಂಶಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 6ನೇ ತರಗತಿಯವರಿಗೆ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳು ಸಿಗ್ತಾವ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ಒತ್ತಿ ತಾವು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಅಭ್ಯಾಸಗಳು ಮೊದಲಿಗಿತ್ತು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕಾರ್ಕೋಟ ರಾಜವಂಶದ ಪ್ರಭಾವಿ ದೊರೆ ಯಾರು? ಉತ್ತರ, ಲಲಿತಾದಿತ್ಯ ರಾಜನು ಕಾರ್ಕೋಟ ರಾಜವಂಶದ ಅತ್ಯಂತ ಪ್ರಭಾವಿ ದೊರೆಯಾಗಿದ್ದನು. ಪ್ರಶ್ನೆ 2, ರಜಪೂತರ ಗುಣಧರ್ಮಗಳು ಯಾವುವು? ಉತ್ತರ, ರಜಪೂತರ ಗುಣಧರ್ಮಗಳು: ರಜಪೂತರು ಗೋವುಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಭಾವಿಸಿದ್ದರು. ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು. ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು. ಸ್ತ್ರೀಯರು ತಮ್ಮ ಪತಿಯನ್ನ ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸೆಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು. ಇದನ್ನೇ ಜೋಹಾರ್ ಪದ್ಧತಿ ಅಂತ ಕರೀತಾರೆ. ಪ್ರಶ್ನೆ 3, ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ, ಅವು ಎಲ್ಲಿವೆ? ಉತ್ತರ, ರಜಪೂತರ 3 ಪ್ರಸಿದ್ಧ ವಾಸ್ತುಕೃತಿಗಳನ್ನು ನೋಡುವುದಾದರೆ ಮಧ್ಯಪ್ರದೇಶದ ಖುಜರಾಹೋದಲ್ಲಿನ ವಿಶ್ವವಿಖ್ಯಾತ ಖಂಡರಾಯ ಮಹಾದೇವ ಮಂದಿರವಿದೆ. ರಾಜಸ್ಥಾನದ ದಿಲ್ವಾರಾದಲ್ಲಿ ಅಮೃತಶಿಲಾ ಮಂದಿರವಿದೆ. ಒಡಿಸ್ಸಾದ ಕೋನಾರ್ಕ್ ಎಂಬಲ್ಲಿನ ಅಪೂರ್ವ ಸೂರ್ಯ ದೇವಸ್ಥಾನ ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯವಿದೆ. ಭುವನೇಶ್ವರ ಎಂಬಲ್ಲಿನ ಲಿಂಗರಾಜ ದೇವಾಲಯವಿದೆ. ಪ್ರಶ್ನೆ 4, ಪೃಥ್ವಿರಾಜ ರಾಸೋ ಮತ್ತು ಗೀತಾ ಗೋವಿಂದ ಬರೆದ ಕವಿಗಳು ಯಾರು? ಚಾಂದ್ ಬರ್ದಾಯಿ ಮತ್ತು ಜಯದೇವ ಪೃಥ್ವಿರಾಜ ಮತ್ತು ಗೀತಾ ಗೋವಿಂದ ಬರೆದ ಕ್ರಮವಾಗಿರ್ತಕ್ಕಂಥ ಕವಿಗಳ ಹೆಸರುಗಳು. ಪ್ರಶ್ನೆ 5, ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ, ಚೌಹಾಣರಲ್ಲಿ 3ನೇ ಪೃಥ್ವಿರಾಜನು ಪ್ರಸಿದ್ಧ ಅರಸ. ಪೃಥ್ವಿರಾಜನು ಮೊಹಮ್ಮದ್ ಘೋರಿಯ ಆಕ್ರಮಣಗಳನ್ನು ವಿರೋಧಿಸಿದನು. ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು. ಪೃಥ್ವಿರಾಜನು ಮೊಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ಮಾಡಿದನು. ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಂಡನು. ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ ತಾನು ಕುದುರೆಯನ್ನೇರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ. ಆದರೆ ಶತ್ರು ಸೈನಿಕರಿಗೆ ಸೆರೆ ಸಿಕ್ಕಿದಾಗ ಮೊಹಮ್ಮದ್ ಘೋರಿ ಇವನನ್ನು ಕೊಲ್ಲಿಸಿದನು. ಪೃಥ್ವಿರಾಜ್ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದನು ಅಂತಕ್ಕಂಥದ್ದು ಉತ್ತರಗಳನ್ನು ತಾವು ಬರಿಬೇಕಿತ್ತು. ಪ್ರಶ್ನೆ 6, ಬಪ್ಪಾರ್ ವಾಲ್ ಎಂದರೆ ಯಾರು? ಉತ್ತರ, ರಜಪೂತರಲ್ಲಿ ಗುಹಿಲರು ವೀರ ಪರಂಪರೆಯ ವಂಶದವರು. ಈ ವಂಶದ ದೊರೆ ಬೊಮ್ಮಾನನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪಾರ್ ವಾಲ್ ಎಂಬ ಬಿರುದನ್ನು ಧರಿಸಿದ್ದನು. ಪ್ರಶ್ನೆ 7, ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ, ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ. 100 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಇವನು ದಿಲ್ಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು. ಪ್ರಶ್ನೆ 8, ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ, ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು. ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು. ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ ಅಜ್ಮೀರ್ ಸಮೀಪ ಗಣ್ಯಯಾತ್ರಾ ಸ್ಥಳವೆನಿಸಿತು. ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಜಾತ್ರೆಯು ಈಗಲೂ ಪ್ರಸಿದ್ಧವಾಗಿದೆ. 9ನೇ ಪ್ರಶ್ನೆ, ಅಹೋಮ ರಾಜವಂಶದ ಪ್ರಖ್ಯಾತ ದೊರೆ ಯಾರು? ಶಾನ ರಾಜಕುಮಾರ ಸುಕಾಪ ಈತನು ಅಹೋಮ ರಾಜವಂಶದ ಪ್ರಖ್ಯಾತ ದೊರೆ. ಹೆಚ್ಚಿನ ಪ್ರಶ್ನೋತ್ತರಗಳಲ್ಲಿ ಮೊದಲ ಪ್ರಶ್ನೆ, ಅಹೋಮ ರಾಜವಂಶವು ಮೊಘಲರೊಂದಿಗೆ ನಡೆಸಿದ ಹೋರಾಟವನ್ನು ವಿವರಿಸಿರಿ. ಉತ್ತರ, ಭಾರತದಲ್ಲಿ ಮೊಘಲರು ಪ್ರಬಲರಾಗಿದ್ದಾಗ ಈಶಾನ್ಯ ಭಾಗದಲ್ಲಿ ತಮ್ಮ ಪ್ರಾಬಲ್ಯ ಸ್ಥಾಪಿಸಲಾಗದಿದ್ದುದಕ್ಕೆ ಕಾರಣವೇ ಅಹೋಮ ರಾಜಮನೆತನ. ಈ ಪ್ರದೇಶವು ಅತ್ಯಂತ ಫಲವತ್ತಾಗಿದ್ದುದರಿಂದ ಮೊಘಲರಿಗೆ ಈಶಾನ್ಯ ಭಾಗವನ್ನು ವಶಪಡಿಸಿಕೊಳ್ಳಬೇಕೆಂಬ ಮಹದಾಸೆ ಇತ್ತು. ಆ ಕಾಲದಲ್ಲಿ ಕೆಳ ಅಸ್ಸಾಮನ್ನು ಆಳುತ್ತಿದ್ದವರು ಅಹೋಮನ 5 ಮಂತ್ರಿಗಳಲ್ಲಿ ಒಬ್ಬನಾದ ಲಸಿತ್ ಬೋರ್ಫುಕಾನ್.
ಮೊಘಲರು 1615ರಿಂದ 1682ರವರೆಗೆ 17 ಬಾರಿ ಅಹೋಮ ರಾಜ್ಯದ ಮೇಲೆ ದಾಳಿ ಮಾಡಿ ಗುವಾಹಟಿಯನ್ನು ವಶಪಡಿಸಿಕೊಂಡರು. ರಾಜ ಚಕ್ರಧ್ವಜ ಸಿಂಗನು ಲಸಿತ್ ಬೋರ್ಫುಖಾನನ ನಾಯಕತ್ವದಲ್ಲಿ ಮೊಘಲರ ಮೇಲೆ ಆಕ್ರಮಣ ಮಾಡಿ ಸೋಲಿಸಿ ಗುವಾಹಟಿಯನ್ನು ಮರಳಿ ಪಡೆದುಕೊಂಡನು. ಮೊಘಲರು ಪುನಃ ದಾಳಿ ಮಾಡಿದಾಗ ಲಸಿತ್ ಬೋರ್ಫುಖಾನ್ ನದಿ ನೌಕಾದಳವನ್ನು ಸುಸಜ್ಜಿತಗೊಳಿಸಿ ಮೊಘಲರನ್ನ ಎದುರಿಸಿ ಸೋಲಿಸಿದನು. ಮೊಘಲರಿಗೆ ಅಹೋಮ ಸಾಮ್ರಾಜ್ಯವನ್ನು ಪೂರ್ಣವಾಗಿ ಎಂದೂ ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಪಾಠದಲ್ಲಿರ್ತಕ್ಕಂಥ ವರ್ಷಗಳನ್ನು ನೆನಪಿನಲ್ಲಿಟ್ಕೋಬೇಕಂದ್ರೆ ಕಾರ್ಕೋಟ ರಾಜವಂಶ ಕ್ರಿಸ್ತಶಕ 625ರಿಂದ 855, ರಜಪೂತರ ಕಾಲ ಕ್ರಿಸ್ತಶಕ 650ರಿಂದ ಕ್ರಿಸ್ತಶಕ 1200, ಅಹೋಮ ರಾಜವಂಶ 1228ರಿಂದ 1826. ಇಷ್ಟಿತ್ತು 6ನೇ ತರಗತಿಯ 12ನೆಯ ಪಾಠ ಉತ್ತರ ಭಾರತದ ಕೆಲವು ರಾಜವಂಶಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು. ಸೊ ವಿಜ್ಞಾನ ಕನ್ನಡದಲ್ಲಿನೂ ಕೂಡ ಇದೇ ಥರದ ಪ್ರಶ್ನೋತ್ತರಗಳನ್ನು ಹಾಕ್ತೀವಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಮ್ಮದೇ ಒಂದು ಟೆಲಿಗ್ರಾಮ್ ಲಿಂಕನ್ನು ಸಹಿತ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ